ಹಲೋ 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 ನಮಸ್ತೆ ಮಾ, ನಿಮ್ಮ ಹೆಸರು? ನಮಸ್ತೆ ಮೇಡಮ್, ಶಾಂತಮ್ಮ ಅಂತ. ಓಕೆ, ಎಲ್ಲಿಂದ ಕರೆ ಮಾಡಿದ್ದೀರಾ? ಇಲ್ಲಿ ಬೆಂಗಳೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವರ ಹೆಸರು, ರಾಶಿ, ನಕ್ಷತ್ರ, ಡೇಟ್ ಆಫ್ ಬರ್ತ್ ತಿಳಿಸ್ಕೊಡಿ. 29/4/2001. ಓಕೆ. ಪುನರ್ವಸು ನಕ್ಷತ್ರ. ಬೃಂದ. ಮಾತಾಡಿ, ಗುರುಜಿ ಇದ್ದಾರೆ. ನಮಸ್ಕಾರ ಅಮ್ಮ. ಗುರುಜಿ ಕೋಟಿ ಕೋಟಿ ನಮಸ್ಕಾರ ಗುರುಜಿ. ಧನ್ಯವಾದ ಅಮ್ಮ. ಹೇಳಿ ಅಮ್ಮ. ಮಗಳ ಬಗ್ಗೆ ಕೇಳಬೇಕಾಯ್ತು ಗುರುಜಿ. ಪ್ರಶ್ನೆ ಅಮ್ಮ, ಮುಖ್ಯವಾದ ಪ್ರಶ್ನೆ. ಪುನರ್ವಸು ನಕ್ಷತ್ರ ತುಂಬ ವಿಶೇಷವಾದ ನಕ್ಷತ್ರ. ಹೇಳಿ, ಪ್ರಶ್ನೆ ಏನು? ಗುರುಜಿ ಮದುವೆ ಆಗಿ 4 ವರ್ಷ ಆಯ್ತು. ಮಕ್ಕಳಾಗಿಲ್ಲ ಗುರುಜಿ. ಇವರು ಏನೋ ನಿಮ್ಮ ಅಳಿನ ಹೆಸರು ಹೇಳಿ ಅಮ್ಮ. ಅವ್ರ ಹೆಸರು ಹೇಮಂತ್. 4 ವರ್ಷ ಆಗೈತೆ. ಹೇಮಂತ್ ಬೇರೆ ಹೆಸರು ಏನಾರು ಇದೆಯಮ್ಮ? ಇಲ್ಲ, ಅವ್ರಿಗೆ ಅದೇ ಹೆಸರಂತೆ, ಹೇಮಂತ್ ಅಂತ. ಹೇಮಂತ್. ಮಗಳಿಗೂ ಒಂದೇ ಹೆಸರೇನಾ? ಲಗ್ನ ಪತ್ರಿಕೆನಲ್ಲಿ ಅದೇ ಹೆಸರು ಕೊಟ್ಟಿದ್ರಾ? ಮಗಳಿಗೆ ಹುಟ್ಟಿದ್ದು ಡೇಟ್ ಆಫ್ ಬರ್ತ್ ಅಲ್ಲಿ ಹಿತೈಷಿ ಅಂತ ಬಂದೈತಿ. ಹಿತೈಷಿ. ನಾವು ಕರೆಯೋದು ಬೃಂದ ಅಂತ. ಬೃಂದ. ಸರಿ ಅಮ್ಮ, ಏನು ತೊಂದರೆ ಏನಿಲ್ಲ. ಇವಾಗ ಮುಖ್ಯವಾಗಿ ಇಬ್ಬರಲ್ಲೂ ಕೂಡ ಯಾರದ್ದು ತೊಂದರೆ ಅಂತ ಅಂದ್ಬಿಟ್ಟು ಎಕ್ಸಾಕ್ಟ್ ಇವಾಗ ಹೇಳೋಕ್ಕಾಗೋದಿಲ್ಲ. ಯಾಕಂತಂದರೆ ನಿಮ್ಮ ಮಗಳದು ನಮ್ಮದು ವಾಟ್ಸಪ್ನಲ್ಲಿ ನಿಮ್ಮ ಮಗಳದು ಎಡಗೈಯಿಂದ ಹಸ್ತರೇಖೆ ಕಾಣೋ ಥರ ಒಂದು ಇದು ಫೋಟೋ ಕಳಿಸ್ಕೊಡಿ. ಅದರಲ್ಲಿ ವಿಷಯ ಏನಿದೆ ಅಂತ ಅಂದ್ಬಿಟ್ಟು ತಿಳ್ಕೊಳ್ತೀವಿ, ಅದಕ್ಕೆ ಪರಿಹಾರ ಮಾರ್ಗ ಕೊಡ್ತೀವಿ. ಇಲ್ಲಿ ಸಾಲಾವಳಿನಲ್ಲಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ. ಭಗವಂತನ ಆಶೀರ್ವಾದನೂ ಕೂಡ ಚೆನ್ನಾಗಿದೆ, ಸಮಸ್ಯೆಗಳಿಲ್ಲ. ಮುಖ್ಯವಾಗಿ ಶುಕ್ರನ ಅಧಿಪತಿ ಮತ್ತು ಶುಕ್ರ ಮತ್ತು ಗುರು ಗ್ರಹತಿಗಳಿಗೆ ಸಂಬಂಧಪಡುವಂಥದ್ದು. ಶುಕ್ರ ಮತ್ತು ಗುರು ಈ ಎರಡಕ್ಕೂ ಸಂಬಂಧಪಡುವಂತಹ ಕಾಳು ಯಾವುದು ಬರುತ್ತದೆ ಅದನ್ನು ತಿಳ್ಕೋಬೇಕು. ಅವುಗಳನ್ನ ಸಾಧ್ಯವಾದಷ್ಟು ಪ್ರತಿದಿನ, ಒಂದು ದಿನನೂ ಮಿಸ್ ಮಾಡಿದಿರ, ಪ್ರತಿದಿನ ರಾತ್ರಿ ನೆನೆಸಿಡಿ, ಬೆಳಿಗ್ಗೆ ಎದ್ದು ಹಸುಗೆ ಕೊಡಿ. ಮಗಳ ಕೈಯಲ್ಲಿ ಕೊಡಿಸ್ತಾ ಬನ್ನಿ. ಇಲ್ಲಾಂದರೆ ತಾಯಿ ನೀವಾದರೂ ಮಾಡ್ಬೋದು, ಇಲ್ಲ ಮಗಳ ಕೈಲಾದರೂ ಮಾಡಿ. ಪ್ರತಿದಿನ 27 ದಿನಗಳ ಕಾಲ ಕೊಡಬೇಕು ಹಸುವಿಗೆ. ಮಾಡಿದಾಗ ಸ್ವಲ್ಪ ಸಾಧ್ಯವಾದಷ್ಟು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ, ಏನೂ ತೊಂದರೆ ಆಗೋದಿಲ್ಲ. ಮನೆ ಕಡೆಯಿಂದ ಏನು ದೋಷ ಇಲ್ಲ ಸ್ವಾಮಿ? ಮನೆಯದು ದೋಷ ಇಲ್ಲ, ಬರ್ತಾ ಇಲ್ಲಮ್ಮ. ಮನೆಗೆ ದೋಷಕ್ಕೂ ಮತ್ತು ಇವರಿಬ್ಬರಿಗೂ ಸಂತಾನ ಭಾಗ್ಯಕ್ಕೂ ತೊಂದರೆ ಇಲ್ಲ, ಸಮಸ್ಯೆ ಇಲ್ಲ, ಕನೆಕ್ಟ್ ಆಗೋದು ಇಲ್ಲ. ಮನೆ ದೋಷದಿಂದ, ವಾಸ್ತು ದೋಷದಿಂದ ಮಕ್ಕಳಾಗದೇ ಇರೋದು ತಪ್ಪು. ಬೇರೆ ವ್ಯವಹಾರಿಕವಾಗಿ ಒಂದೇ ರಾಶಿ ಬರುತ್ತೆ ಅಂತಾರೆ, ಅದಕ್ಕೆ ಕೇಳಿ. ಏಕ ನಕ್ಷತ್ರ ಏಕರಾಶಿ ಆದ್ರೂ ಕೂಡ ಅಮ್ಮ ಇಲ್ಲಿ ಸಮಸ್ಯೆ ಇಲ್ಲ, ಅದಕ್ಕೆ ಕೇಳಿದ್ದು. ಬೇರೆ ಹೆಸರೇನಾರು ಇದೆಯಾ ಅಂತ ಅಂದ್ಬಿಟ್ಟು. ಸಾಲಾವಳಿನಲ್ಲಿ ಸಮಸ್ಯೆ ಇಲ್ಲ ಖಂಡಿತವಾಗ್ಲೂ. ಮನೆ ದೋಷದಿಂದ ಮಕ್ಕಳಾಗದೇ ಇರೋದಕ್ಕೂ ಸಮಸ್ಯೆ ಅಲ್ಲ, ಅರ್ಥವಾಯ್ತಾ? ಅದಕ್ಕೆ ಕೇಳಿದ್ದು. ಮಗುವಿನ ಎಡಗೈದ ಫೋಟೋ ತಗೊಂಡು ನಮ್ಗೆ ವಾಟ್ಸಪ್ ಕಳಿಸ್ಕೊಡಿ, ಅದು ಸಂಪೂರ್ಣ ಮಾಹಿತಿ ಕೊಡ್ತೀವಿ ಮತ್ತು ಅದಕ್ಕೆ ಹೇಳ್ಕೊಡ್ತೀವಿ ಏನು ಮಾಡಬೇಕು ಅನ್ನೋಂಥದ್ದು, ಹೇಗೆ ಫಲಿತಾಂಶ ನಿಲ್ಲುತ್ತೆ ಅನ್ನುವಂಥದ್ದು. ಅದನ್ನು ಪರಿಹಾರ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ಆಗುತ್ತೆ. ನೀವು ಯೋಚನೆ ಮಾಡೋಕ್ಕೆ ಹೋಗಬೇಡಿ. ನೀವಾದರೂ ಮಾಡ್ಬೋದು, ಮಗು ಕೈಲಾದರೂ ಮಾಡ್ಬೋದು. ಹಸುವಿಗೆ ಸಾಧ್ಯವಾದಷ್ಟು ಸ್ವಲ್ಪ ನವಧಾನ್ಯಕ್ಕೆ ಸಂಬಂಧಪಡುವಂಥದ್ದು ಕಾಳುಗಳನ್ನು ರಾತ್ರಿ ಹೊತ್ತು ನೆನೆಸಿಟ್ಟು 21 ದಿನಗಳ ಕಾಲ ಬೆಳಗ್ಗೆ ಹೊತ್ತು ಸ್ವಲ್ಪ ಕೊಡಿ, ಹಸು ಕೊಡಿ. ಅದರಿಂದ ನಿಮಗೆ ಮುಕ್ತಿ ಸಿಗುತ್ತೆ ಮಗುಗೆ. ಒಳ್ಳೆಯದಾಗಲಿ. ಓಕೆ ಮಾ, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಎಸ್ ಗುರುಜಿ, ಇನ್ನೂ ಸಾಕಷ್ಟಿದೆ ಮಾತನಾಡೋದು. ಸಾಕಷ್ಟು ಮಂದಿ ಕರೆ ಕೂಡ ಮಾಡ್ತಾ ಇದ್ದಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.